ಇನ್ನು ಸಕ್ಕರೆ ನಾಡು ಮಂಡ್ಯದ ಹಳ್ಳಿಯ ಕಣದಲ್ಲಿ ಸುಗ್ಗಿ ಸಂಭ್ರಮ ಮನೆ ಮಾಡಿದೆ. KR ಪೇಟೆ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಸುಗ್ಗಿ ಸಂಭ್ರಮ ಆಚರಣೆ ಮಾಡಿದ್ರು. ವಿನೂತನವಾಗಿ ಸಂಕ್ರಾಂತಿ ಹಬ್ಬವನ್ನ ಕನ್ನಡ ಸಾಹಿತ್ಯ ಪರಿಷತ್ ಆಚರಣೆ ಮಾಡಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸಂಪೂರ್ಣವಾಗಿ ಹಳ್ಳಿಯ ಸೊಗಡು, ಎತ್ತಿನ ಬಂಡಿಗೆ ಬಾಳೆಕಂಬ ಎಲ್ಲ ಕಟ್ಬಿಟ್ಟು ಕನ್ನಡದ ಧ್ವಜವನ್ನು ಕಟ್ಬಿಟ್ಟು ಅಲ್ಲಿ ಹೋಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಮಹಿಳೆಯರೆಲ್ಲ ಕುಂಭವನ್ನು ಹೊತ್ತು ಸಾಕ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. KR ಪೇಟೆ ತಾಲೂಕಿನ ಗಾಂಧಿನಗರ ಗ್ರಾಮದ ರೈತರ ಕಣದಲ್ಲಿ ಸುಗ್ಗಿ ಸಂಭ್ರಮ ಮನೆ ಮಾಡಿದೆ. ರೈತ ಶ್ರೀನಿವಾಸ್ ಮತ್ತು ನಟೇಶ್ ಸಹೋದರರ ಕಣದಲ್ಲಿ ಸಂಕ್ರಾಂತಿ ಒಂಥರ ವಿಭಿನ್ನವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ವಿಭಿನ್ನ ಕಾರ್ಯಕ್ರಮಕ್ಕೆ RTO ಮಲ್ಲಿಕಾರ್ಜುನ್, ಸಮಾಜ ಸೇವಕರು ಆಗಿರುವಂಥ RTO ಅಧಿಕಾರಿ ಮಲ್ಲಿಕಾರ್ಜುನ್ ಇವರೆಲ್ಲ ಆರ್ತಿಟ್ಟು ಉಣ್ಣಾರು ಅಲ್ವಾ. ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇವೆ. ನೀವು ಹೇಳಿ ಸವಿತಾ ಮೇಡಮ್, ಇವತ್ತಿನ ಸಂಕ್ರಾಂತಿಯ ಸುಗ್ಗಿ ಸಂಭ್ರಮ ವಿಶೇಷವಾಗಿ ಪರಿಷತ್ತಿನ ಮಂಡ್ಯ ಜಿಲ್ಲಾಧ್ಯಕ್ಷರಾದಂತ ರಘುಲ್ ಪಣ್ಣೆದೊಡ್ಡಿ ಅವರು, ಹರ್ಷ ಪಣ್ಣೆದೊಡ್ಡಿ ಅವರ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಕಾರಣಕ್ಕೋಸ್ಕರ ರೈತರು ರಸ್ತೆಗೆ ಬರ್ತಾ ಇದ್ದಾರೆ. ಖಂಡಿತವಾಗೂ ಇದು ರಸ್ತೆ ಸುರಕ್ಷತಾ ನಿಯಮಕ್ಕೆ ವಿರುದ್ಧವಾದಂಥದ್ದು. ಅದ್ರ ಜೊತೆಗೆ ಹೆಚ್ಚು ಅಪಘಾತಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ರಸ್ತೆನಲ್ಲಿ ಬಳಕೆದಾರರಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತಿನ ಈ ಸುಗ್ಗಿ ಸಂಭ್ರಮದಲ್ಲಿ ಕಣದಲ್ಲಿ ಬಂದು ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದ್ರ ಮೂಲಕ, ಈ ವೇದಿಕೆಯ ಮೂಲಕ ರೈತರಿಗೆ ಹೆಚ್ಚು ಕಣವನ್ನ ಮಾಡಿ ಒಕ್ಕಣೆ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಈ ಕನ್ನಡ ಸಾಹಿತ್ಯ ಪರಿಷತ್ತಿನವರಿಗೆ ನನ್ನ ವೈಯಕ್ತಿಕವಾದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ, ನಾನು ಈ ಶ್ರೀನಿವಾಸ್ ಮತ್ತು ನಟೇಶ್ ಸಹೋದರರಿಗೆ ಕಣವನ್ನೇ ಮಾಡಿ ನಮ್ಮ ಬೆಳೆದಂತ ಬೆಳೆಗೆ ಕಲುಷಿತವಾಗದ ರೀತಿಯಲ್ಲಿ ಆ ಪರಿಶುದ್ಧವಾದಂತ ಒಂದು ಬೆಳೆಯನ್ನ ರೈತರಿಗೆ ಮತ್ತು ಕುಟುಂಬಸ್ಥರಿಗೆ ಎರಡಕ್ಕೂ ಕೊಡ್ತಾ ಇರ್ತಕ್ಕಂಥದ್ದು ಆದರ್ಶನೀಯವಾದಂತ ಕೆಲಸ. ಆ ಕೆಲಸವನ್ನ ಬೇರೆಯವರು ಕೂಡ ಅನುಕರಣೆ ಮಾಡುವ ಮೂಲಕ ನಮ್ಮ ರೈತರ ಜನ ದೇಶ ಸೇವೆಯನ್ನ ಮಾಡಿ